ಅಲ್ಲಿ ನಿಲ್ಲಿಕ್ಕಾಗ್ಲಿಲ್ಲ, ಓಡಿ ಆಯ್ತು. ಓಡಿದ ಮೇಲೆ ಶಿವನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಅಜೇಯವಾದ ವರವನ್ನು ಆಯುಧಗಳನ್ನು ಸಂಗ್ರಹಿಸಿಕೊಂಡು ಬಂದಂತಹ ಒಬ್ಬ ವೀರ ತಪೋಧನ ಪುನಃ ಬಂದದ್ದಾಶ್ರಮಕ್ಕೆ. ಎಲ್ಲಿ ವಶಿಷ್ಠ? ಅದೇನುವನ್ನು ಈ ಸಲ ಬಿಡುವುದಿಲ್ಲ. ನಾನು ಇರ್ಲಿಲ್ಲ ಆಶ್ರಮದಲ್ಲಿ. ನನ್ನ ಹೆಂಡತಿ ಅರುಂಧತಿ ಕಮಂಡಲವನ್ನು ಎದುರಿಟ್ಟು ಆ ದಂಡದ ಮುಂದೆ ಇವರ ಆಯುಧ ಎಲ್ಲ ದಂಡ ಆಗಿ ಹೋಯ್ತು. ಆಗ ಅರ್ಥ ಆದದ್ದು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಶಪಥ ಮಾಡಿ ಬ್ರಹ್ಮ ಋಷಿಯಾಗುವುದಕ್ಕೆ ಹೊರಟು ಅದನ್ನು ಸಾಧಿಸಿ ಸಿದ್ಧಿಸಿಕೊಂಡಂತಹ ಒಬ್ಬ ಸಿದ್ಧ ಪುರುಷ. ಒಂದು ಕತೆ ಹೇಳ್ತೇನೆ ನಿನಗೆ. ಹೌದು ಸ್ವಾಮಿ. ಈ ವಿಶ್ವಾಮಿತ್ರರಿಗೆ ಮೊದಲು ಪಾದ ಪೂಜೆ ಮಾಡಿದವ ನಾನೇ. ನಾನು ಅರುಂಧತಿಯು ಸುಖವಾಗಿದ್ದಾಗ ಅರುಂಧತಿ ನನ್ನಲ್ಲಿ ಒಂದು ಮಾತು ಹೇಳಿದ್ರು. ಅಸಂಖ್ಯಾತ ಪ್ರಜೆಗಳನ್ನು ಪುತ್ರವತ್ಪಾತ್ಸಲ್ಯದಿಂದ ಪರಿಪಾಲಿಸುತ್ತಿದ್ದ ಒಬ್ಬ ಅರಸನನ್ನು ಅನ್ನ ನೀರು ಬಿಟ್ಟು ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡುವ ಹಾಗೆ ದೇಹವನ್ನು ದಂಡಿಸುವ ಹಾಗೆ ಮಾಡಿಬಿಟ್ರಲ್ಲ ನೀವು ಅಂತ ಹೇಳಿದ್ರು. ಆಗ ನಾನು ನಗ್ತಾ ಹೇಳಿದೆ, ಕೌಶಿಕ ರಾಜ ವಿಶ್ವಕ್ಕೆ ಮಿತ್ರನಾಗಿ ಬಾಳುವ ಯೋಗ್ಯತೆ ಇದ್ದವನು. ರಾಜನಾದರೆ ತನ್ನ ದೇಶಕ್ಕೆ ಅವರ ವ್ಯಕ್ತಿತ್ವ ಸೀಮಿತವಾಗಿ ಉಳಿಯುತ್ತದೆ. ಆದ್ದರಿಂದ ಹಾರುವ ಹಕ್ಕಿಯನ್ನು ಪಂಜರದಲ್ಲಿ ಹಾಕಬಾರದು, ಅದು ಆಕಾಶದ ಅಗಲಕ್ಕೆ ಹಾರುತ್ತಲೇ ಇರಬೇಕು ಅಂತ ವಿಶ್ವಮಿತ್ರನಾಗಬೇಕು ಎನ್ನುವ ಕಾರಣಕ್ಕಾಗಿ ನಾನು ಈ ರೀತಿಯಲ್ಲಿ ವರ್ತಿಸಿದೆ ಅಂತ ಮರೆಯಲ್ಲಿ ನಿಂತು ಕೇಳಿದಾಗ ಅಲ್ಲಿವರೆಗೆ ಕೋಪ ಬಿಟ್ಟಿರಲಿಲ್ಲ. ಕಲ್ಲುಗೊಂಡು ಹೊತ್ಕೊಂಡು ಬಂದಿದ್ರು ನನ್ನ ತಲೆ ಮೇಲೆ ಹಾಕ್ಲಿಕ್ಕೆ ಅಂತ. ಅದನ್ನು ಬೀಸಾಡಿ ಆಮೇಲೆ ಬಂದು ನನ್ನ ಅವತ್ತು ತಲೆ ಮೇಲೆ ಹಾಕಿದ್ರೆ ಇವತ್ತು ನೀವು ಇರ್ತಾ ಇದ್ದೀರ? ಇರ್ಲಿಕ್ಕೆ ಸಾಧ್ಯವ? ಹಾಗೆ ಸಾಯಿಬವ ಅಲ್ಲ, ನಾನು ಸತ್ತು ಹುಟ್ಟಿದವ. ಅಂದ್ರೆ ಆಗ ಬಂದು ನನ್ನ ಪಾದಕ್ಕೆ ನಮಸ್ಕರಿಸಿದಾಗ ಹೇಳಿದೆ, ಅರುಂಧತಿ, ಬ್ರಹ್ಮ ಋಷಿಗಳ ಆಗಮನವಾಗಿದೆ, ಪಾದ ಪೂಜೆಗೆ ಶುದ್ಧೋದಕ ತಗೊಂಡು ಬಾ ಅಂತ. ಹೀಗೆ ನಾನು ಅದೇ ಕಾಲವನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಯಾವಾಗ ವಶಿಷ್ಠರ ಬಾಯಿಂದ ಬ್ರಹ್ಮ ಋಷಿ ಅಂತ ಬರ್ತದೆ ಆಗ ನಾನು ಭಾವನ್ನಾದ ತಿಳ್ಕೊಂಡ. ಹೌದಲ್ಲ? ಹಾಗೆ ಇವರ ಪಾದ ಪೂಜೆ ನಾನು ಮಾಡಿದ್ದೇನೆ. ಯಾಕೆ? ಕ್ಷತ್ರಿಯನಾಗಿ ಹುಟ್ಟಿ ಬ್ರಹ್ಮ ಋಷಿ ಪದವಿಗೆ ಏರಿದಂತಹ ವ್ಯಕ್ತಿತ್ವ ಸಾಧಿಸಿದ್ದ ಈ ಹೊತ್ತು ರಾಮನನ್ನು ಕಳಿಸಬೇಕು ಅಂತ ಕರೀತಾ ಇದ್ದಾರೆ ಅಂತ ಆದ್ರೆ ಕೇವಲ ಅವರ ಯಜ್ಞ ಸಂರಕ್ಷಣೆಗಾಗಿ ಆಗಿರ್ಲಿಕ್ಕಿಲ್ಲ. ಇದು ನನ್ನ ಊಹೆ. ರಾಮಚಂದ್ರನ ಭವಿಷ್ಯ ಉಜ್ವಲವಾಗಬೇಕು. ರಾಮ ಕೇವಲ ಆರಾಮನಾಗಿ ಉಳಿಯಬಾರದು, ಅವ ಶ್ರೀರಾಮನಾಗಬೇಕು. ಮಾತ್ರವಲ್ಲ, ಈ ಜಗತ್ತಿನಲ್ಲಿ ಒಂದು ಕ್ಷೇಮ ರಾಜ್ಯ ರಾಮರಾಜ್ಯವನ್ನು ಮುಂದೆ ಅವ ಸ್ಥಾಪಿಸಬೇಕು ಅಂತಾದ್ರೆ ಅವನಿಗೆ ಏನನ್ನಾದ್ರೂ ಕೊಡಬೇಕು ಅಂತ ಉದ್ದೇಶಿಸಿ ಬಂದಿರಬೇಕು. ಒಂದು ವಿಷಯ ಹೇಳ್ತೇನೆ, ಇದು ಕೆಲವು ಸಲ ನಮ್ಮಲ್ಲಿ ತಾರ್ಕಿಕವಾಗಿ ಮನಸ್ಸು ಉಂಟಾಗ್ತದೆ. ಮೊದಲೊಂದ್ಸಲ ಆಗಿತ್ತು, ನಿನಗೆ ಗೊತ್ತಿರ್ಬೇಕು. ನಾವಿಬ್ಬರು ದೇವೇಂದ್ರನ ಸಭೆಯಲ್ಲಿದ್ದೆವು. ಆವಾಗ ಭೂಲೋಕದಲ್ಲಿ ಸತ್ಯವಂತರು ಯಾರು ಅಂತ ಕೇಳಿದಾಗ ನಾನು ನಿಮ್ಮ ವಂಶದ ಹಿರಿಯ ಹರಿಶ್ಚಂದ್ರನ ಹೆಸರು ಹೇಳಿದೆ. ನಾನು ಹೇಳಿದ್ದು ಇವರಿಗಾಗ್ಲಿಲ್ಲ, ನಿಮ್ಮವರೆನ್ನುತ್ತಲೇ ನೀವು ಹೊಗಳ್ತಾ ಇದ್ದೀರಿ, ಅವ ಅಸತ್ಯವಂತ ಅನ್ನಿಸ್ತೇನೆ ಅಂತ. ಅಲ್ಲ, ಕಡೆಗೆ ಆ ಪ್ರಕರಣದಲ್ಲಿ ಸೋಲೊಪ್ಪಿದರು. ಸೋಲೊಪ್ಪಿದಷ್ಟೇ ಅಲ್ಲ, ಅಂದು ಸಂಪಾದನೆ ಮಾಡಿದ ಎಷ್ಟೋ ಯುಗಗಳ ತಪಸ್ಸಿನ ಫಲವನ್ನು ದಾರೆ ಎರೆದು ಕೊಟ್ಟಿದ್ದ. ನೀವು ಕೊಡ್ಲಿಲ್ಲ, ಅವರು. ನಾನು ಕೊಡ್ಲಿಲ್ಲ. ಯಾಕೆ? ನಾನೇ ಕೊಟ್ಟದ್ದು. ಅಡ್ಡಿಲ್ಲ, ಯಾಕೆಂದ್ರೆ ತ್ಯಾಗ ನನ್ನಲ್ಲುಂಟು ಅಂತ. ಆದ್ದರಿಂದ ತ್ಯಾಗವೂ ಇಷ್ಟವಾದಂತಹ ವ್ಯಕ್ತಿತ್ವ ಇವರದು. ಇಂತಹ ವಿಶ್ವಾಮಿತ್ರರನ್ನು ನೀನು ಗೌರವಿಸುವುದರ ಜೊತೆಯಲ್ಲಿ ರಾಮನನ್ನು ಕಳಿಸಿಕೊಡ್ಬೇಕು. ರಾಮನನ್ನು ಕಳಿಸಬೇಕು ಅಂದ್ರೆ ರಾಮ ಒಬ್ಬನೇ ಹೋಗ್ಲಿಕ್ಕಿಲ್ಲ, ನನಗೆ ಗೊತ್ತು. ಸ್ವಾಮಿ ವಿಶ್ವಾಮಿತ್ರರೇ, ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಅಂತ ಆಗ್ಬೇಕು. ರಾಮ ಹುಟ್ಟಿದ ಮೇಲೆ ಹುಟ್ಟಿದ್ದು ಭರತ, ಆಮೇಲೆ ಹುಟ್ಟಿದವ ಲಕ್ಷ್ಮಣ, ನಂತರ ಹುಟ್ಟಿದವ ಶತ್ರುಘ್ನ. ಈಗ ಇಲ್ಲಿ ಪ್ರಚಾರ ಹೇಗೆ ಗೊತ್ತು? ರಾಮ ಲಕ್ಷ್ಮಣ ಭರತ. ಅದಕ್ಕೆ ಕಾರಣ ಇಷ್ಟೇ, ರಾಮನನ್ನು ಓಲೈಸಿಕೊಂಡು ಯಾವಾಗಲೂ ಲಕ್ಷ್ಮಣ ಇರುವುದು, ಭರತನನ್ನು ಓಲೈಸಿಕೊಂಡು ಯಾವಾಗಲೂ ಶತ್ರುಘ್ನ ಇರುವುದು. ಅದಕ್ಕೆ ಕಾರಣ ಹೀಗೆ ಅಂತ ಒಂದು ಕಲ್ಪನೆ ಮೂಡಿದೆ. ಯಾಕೆ ಗೊತ್ತಾ? ನೀನು ಪಾಯಸ ತೆಗೆದು 3 ಜನರಿಗೂ ಕೊಟ್ಟಿಯಾ? ಅದನ್ನು ಮಧ್ಯ ಇಟ್ರ ಕೈಕೆಯು ತೆಗೆದ್ಲು, ಸುಮಿತ್ರೆಗೆ ಕೊಟ್ಲು. ಈಚೆ ಕೌಸಲ್ಯವು ತೆಗೆದ್ಲು, ಸುಮಿತ್ರೆಗೆ ಕೊಟ್ಲು. ಹಾಗಾಗಿ 2 ಮಕ್ಕಳು ಹುಟ್ಟಿದ್ದವು. ಯಾರಿಗೆ? ಸುಮಿತ್ರೆ. ಅವರಿಬ್ಬರಿಗೆ ಒಬ್ಬೊಬ್ಬರೇ ಮಕ್ಕಳು. ಈ ಕೌಸಲ್ಯ ಕೊಟ್ಟ ಅಂಶದಲ್ಲಿ ಹುಟ್ಟಿದವ ಲಕ್ಷ್ಮಣನಾದ್ದರಿಂದ ರಾಮನನ್ನೇ ಹಿಂಬಾಲಿಸುವುದು. ಕೈಕೆ ಕೊಟ್ಟ ಆ ಪಾಯಸದ ಫಲವಾಗಿ ಹುಟ್ಟಿದವ
ಭರತನನ್ನೇ ಓಲೈಸುವುದು ಶತ್ರುಘ್ನ. ಹ, ಆಕ್ಷೇಪಕ್ಕೆ ವಿಷಯ ಅಲ್ಲಲ್ಲ ಮಹರ್ಷಿಗಳೇ. ಸರ್ವತಾ ಅಲ್ಲ. ಹಾಗಿದ್ರೆ ನಾವು ನೀವು ಏನನ್ನು ಮಾಡಿದ್ರು ಒಂದು ಕುಲದ ಉದ್ಧಾರಕ್ಕೆ ಆಗ್ತದೆ. ಹರಿಶ್ಚಂದ್ರನ ಪ್ರಕರಣ ತೆಗೆದುಕೊಳ್ಳಿ. ನೀವು ಹೇಳಿದ ಹಾಗೆ ನೀವು ಅಷ್ಟಕ್ಕೆ ಬಿಟ್ರಿ, ನಾನು ಅವನನ್ನು ಕಾಡಿದೆ, ಬೇಕಾದಷ್ಟು ಉಪದ್ರ ಕೊಟ್ಟೆ. ಲೋಕಮುಖಕ್ಕೆ ಸತ್ಯ ಹರಿಶ್ಚಂದ್ರನ್ ತೋರಿಸ್ಕೊಟ್ಟವ್ರೆ ಯಾರು? ವಿಶ್ವಾಮಿತ್ರರು. ಅಲ್ಲ ಅಂತ ಆದ್ರೆ ಗುರುತಿಸಿಕೊಟ್ಟವ ನಾನು. 10ರೊಟ್ಟಿಗೆ 11 ಅನ್ನುವ ಜೀವನ ಅವನ ಹೋಗಿ ಹೋಗ್ತಿತ್ತು. ಹತ್ತರಲ್ಲಿ ಒಂದು ಅಂತ. ಪ್ರಾರಂಭದಲ್ಲಿ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನ ಆಗಿರ್ಲಿಲ್ಲ, ಸುಳ್ಳು ರೀತಿ ಹರಿಶ್ಚಂದ್ರನ ಆಗಿದ್ದ. ಯಾಕಂದ್ರೆ ವರ್ಣಯಾಗ ಮಾಡುವಾಗ ವರ್ಣದಿಗೆ ನಾನು ಮೊದಲು ಹುಟ್ಟಿದ ಮಗುವನ್ನು ಕೊಡ್ತೇನೆ ಅಂತ ಮಾತನ್ನು ಕೊಟ್ಟಿದ್ದ, ಕೊಡ್ಲಿಕ್ಕೆ ಆಗಲಿಲ್ಲ. ಅದು ದೊಡ್ಡ ಪ್ರಕರಣ ಆಗೋಯ್ತು. ಎಲ್ಲ ಸುಳ್ಳು ಹೇಳ್ತಾ ಬಂದ. ಹುಟ್ಟಿದಾಗ ಇನ್ನು ಹಲ್ಲು ಬರ್ಲಿಲ್ಲ ಕೊಡ್ತೇನೆ, ಆಮೇಲೆ ಚೂಡ ಕರ್ಮ ಆಗ್ಲಿಕ್ಕೆ ಕೊಡ್ತೇನೆ, ಆಮೇಲೆ ಉಪನಯನ ಆಗ್ಲಿಕ್ಕೆ ಕೊಡ್ತೇನೆ, ಹೀಗೆ ಸುಳ್ಳು ಹೇಳೇ ಸಾಧಿಸಿಕೊಂಡು ಬಂದವ. ಆಮೇಲೆ ಪ್ರಕರಣ ಸರಿ ಆಯ್ತು. ಸತ್ಯ ಹರಿಶ್ಚಂದ್ರ ಮಾಡಿದ್ದ. ಅವ ಜಲೋದರ ರೋಗ ಅವರ ಹೊಟ್ಟೆ ಎಷ್ಟು ದೊಡ್ಡ ಆಗಿ ಮಲಗಿದಲ್ಲಿಂದ ಏಳ್ಲಿಕ್ಕಾಗಿದೆ. ಎಷ್ಟು ವರ್ಷ ಬಿದ್ದಿದ್ದ ಗೊತ್ತಾ? ಆಮೇಲೆ ಪ್ರೀತಪುತ್ರನಾದಂತಹ ಶುನಶೇಪನನ್ನು ತಂದು ಬಲಿ ಕೊಡುವುದು ಅಂತ ಆಯ್ತು. ಆಗಲೂ ಶುನಶೇಪನಿಗೆ ವರ್ಣಮಂತ್ರೋಪದೇಶವನ್ನು ಮಾಡಿ ನಾನೇ ಮಾಡಿದ್ದು, ಉಳಿಸಿಕೊಟ್ಟು ಹೆದರಿ ಹೋಗುವಾಗ ಮಾಡಿದ್ದೇನೆ. ವಿಶ್ವಾಮಿತ್ರರ ಅವರ ಚರಿತ್ರೆ ಎಲ್ಲ ಇವತ್ತು ಹೇಳಿ ಮುಗಿಸ್ಲಿಕ್ಕೆ ಆಗುದಿಲ್ಲ. ಏನೇ ಆಗ್ಲಿ ಇಂತಹ ಪುಣ್ಯ ಪುರುಷನ